ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯ್ಗೆ ನಾನು ಛಾಯಾ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಬ್ಯಾಕ್ಗ್ರೌಂಡ್ ಇರುವಂಥ ಹುಡುಗರಿಗೆ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಥವಾ ಪಿರಿಯಾಡಿಕ್ ಟೇಬಲ್ ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸುಮಾರು 8ರಿಂದ 10 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ಯಾಕ್ಟರ್ ಅಫೆಕ್ಟಿಂಗ್ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತಾ ಇದ್ದೀನಿ. ಸೊ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಅದು ಕಾಂಪ್ಯಾಕ್ಟ್ ಆಗಿರುವಂಥ ಮ್ಯಾನ್ ಮಾಡಿರುವಂಥ ಯೂನಿಕ್ ಆಗಿರುವಂಥ ಒಂದು ಟೇಬಲು. ಆ ಟೇಬಲ್ ಇಟ್ಕೊಂಡು ನೀವು 365 ದಿವಸ ಮಾತಾಡಿದ್ರೂ ಮುಗಿಯೋಕ್ಕಾಗಲ್ಲ. ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಆಗಿದೆ, ನಾವು ಮಡಚಿ ಜೋಬಲ್ಲಿ ಇಟ್ಕೊಳ್ಳುವಂಥ ಚಿಕ್ಕದಾಗಿರುವಂಥ ಆ ಟೇಬಲ್ಲು ಇಟ್ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್. ಸೊ ಅದನ್ನು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಅಲ್ಲಿ ಎಲಿಮೆಂಟ್ಸ್ನ ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಪಿರಿಯಾಡಿಕಲಿ ಸಮ್ ಪ್ರಾಪರ್ಟಿ ಹ್ಯಾವ್ ಬೀನ್ ರಿಪೀಟೆಡ್. ಸೊ ಅದರಲ್ಲಿ ಒನ್ ಆಫ್ ದಿ ಪಿರಿಯಾಡಿಕ್ ಪ್ರಾಪರ್ಟಿ ಯಾವುದು ಅಂದರೆ ಅಯನೈಸೇಷನ್ ಎನರ್ಜಿ. ಸೊ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗೋಕ್ಕೆ ಡಿಕ್ರೀಸ್ ಆಗೋಕ್ಕೆ ಕಾರಣಗಳು ಯಾವುದು? ಸೊ ಅದ್ರದ್ದು ವಾಟ್ ಆರ್ ದ ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಅಫೆಕ್ಟ್ ದ ಅಯನೈಸೇಷನ್ ಎನರ್ಜಿ, ಅದ್ರ ಬಗ್ಗೆ ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಪು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು ಪ್ಲೇ ಲಿಸ್ಟ್ಗೆ ಹೋಗಿ, ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ಪಿರಿಯಾಡಿಕ್ ಟೇಬಲ್ ಅಂತ ಹೋದರೆ ಆ ಪಿರಿಯಾಡಿಕ್ ಟೇಬಲ್ ರಿಲೇಟೆಡ್ ಆಗಿರುವಂಥ ಎಲ್ಲೋ ವೀಡಿಯೋಸ್ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ ಪಿರಿಯಾಡಿಕ್ ಟೇಬಲಲ್ಲಿ ಹೇಳ್ದಂಗೆ ನಾನು 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಿರಿಯಾಡಿಕ್ ಟೇಬಲ್ ಯಾವುದು ಅಂದರೆ ಅಯನೈಸೇಷನ್ ಎನರ್ಜಿ. ಅಯನೈಸೇಷನ್ ಎನರ್ಜಿ ಏನು ಅಂತಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಅನ್ ಮೋಸ್ಟ್ ಲೂಸ್ಲಿ ಬೌಂಡ್ ಎಲೆಕ್ಟ್ರಾನ್ ಫ್ರಮ್ ಎನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಸೊ ಗೇಷಿಯಸ್ ಆಟಮ್ ಇದೆ, ಆಟಮ್ದು ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀವಿ. ಆ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಾದ್ರೆ ಸಮ್ ಅಮೌಂಟ್ ಆಫ್ ಎನರ್ಜಿ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್. ಆ ಅಮೌಂಟ್ ಆಫ್ ಎನರ್ಜಿಗೆ ನಾವೇನಂತ ಕರಿತೀವಿ? ಅಯನೈಸೇಷನ್ ಎಂಥಾಲ್ಪಿ ಅಂತೀವಿ, ಇಲ್ಲಾಂದರೆ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಯೂಶಲಿ ಮೆಟಲ್ಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ನಾನು ಇಲ್ಲಿ ಮೆಟಲ್ ತೊಗೊಳ್ತೀನಿ. ಅಗೇನ್ ಇನ್ ಎ ಗೇಷಿಯಸ್ ಸ್ಟೇಟ್ ಇಟ್ ಇಸ್ ವೆರಿ ಈಸಿ ಟು ರಿಮೂವ್ ಅನ್ ಎಲೆಕ್ಟ್ರಾನ್. ಸೊ ಹಾಗಾಗಿ ಅದನ್ನು ಗೇಷಿಯಸ್ ಸ್ಟೇಟಲ್ಲಿ ತೊಗೊಂಡಿದ್ದೀವಿ. ಅದಕ್ಕೆ ಸಮ್ ಅಮೌಂಟ್ ಆಫ್ ಎನರ್ಜಿ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್. ಆ ಎನರ್ಜಿಗೆ ನಾವು ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ ಅಥವಾ IE ಅಂತ ಹೇಳ್ತೀವಿ. ಆವಾಗ ನಿಮ್ಗೆ ಏನಾಗುತ್ತೆ? M+ ಗೇಷಿಯಸ್ ಫಾರ್ಮು ಒಂದು ಎಲೆಕ್ಟ್ರಾನ್ ಹೊರಗಡೆ ರಿಮೂವ್ ಆಗುತ್ತೆ. ಸೊ ಈಗ ಮೆಟಲ್ ಇದೆ, ಮೆಟಲಲ್ಲಿ ಏನು ಮಾಡ್ತಾ ಇದ್ದೀನಿ? ಐ ಆಮ್ ಗೋಯಿಂಗ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಮೈ ಮೆಟಲ್ ಇಂಟು ಮೆಟಲ್ ಅಯಾನ್. ಈ ಪ್ರೋಸೆಸ್ಸಲ್ಲಿ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ ಆ ಎನರ್ಜಿಗೆ ನಾವೇನಂತ ಕರಿತೀವಿ? ಅಯನೈಸೇಷನ್ ಎನರ್ಜಿ ಅಂತೀವಿ. ಈ ಥರ ಅಯನೈಸೇಷನ್ ಎಂಥಾಲ್ಪಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಯಾಕೆಂದ್ರೆ ಅಯನೈಸೇಷನ್ ಎನರ್ಜಿ ನಾನು ಹೇಳಿದಂಗೆ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಿದೆ ಅಂತಂದರೆ 1 ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು, 2 ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು, 3 ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು, ಸೊ 4 ಎಲೆಕ್ಟ್ರಾನ್ನ ರಿಮೂವ್ ಮಾಡ್ಬೋದು. ಸೊ ಪ್ರತಿ ಸಲ ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ್ಲೂ ಏನು ಎನರ್ಜಿ ನಾವು ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಅಲ್ಲ ಆ ಎನರ್ಜಿಗೆ ಏನಂತ ಕರಿತೀವಿ? ಅಯನೈಸೇಷನ್ ಎನರ್ಜಿ. ಫಸ್ಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಅಂದರೆ ನ್ಯೂಟ್ರಲ್ ಆಗಿರೋದಕ್ಕಿಂತ M+ಗೆ ಕನ್ವರ್ಟ್ ಮಾಡ್ತಾ ಇದ್ರೆ ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ದ ಪ್ರೋಸೆಸ್ ಆಫ್ ರಿಮೂವಿಂಗ್ ಎನ್ ಎಲೆಕ್ಟ್ರಾನ್ ಫ್ರಮ್ ಎನ್ ಐಸೋಲೇಟೆಡ್ ಗೇಷಿಯಸ್ ಫಾರ್ಮ್ ಟು ಫಾರ್ಮ್ ಎ ಪಾಸಿಟಿವ್ ಅಯಾನ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. IE1 ಅಂತಾರೆ, ಇದರ I1 ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈಗ ಅಲ್ಯೂಮಿನಿಯಂ ಇದೆ, ಅಲ್ಯೂಮಿನಿಯಮಲ್ಲಿ ಏನು ಮಾಡ್ತಾ ಇದ್ದೆ? ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿ ನಾನು Al+ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಆವಾಗ ಅಯನೈಸೇಷನ್ ಎನರ್ಜಿ ಎಷ್ಟು ಬರ್ತಿದೆ ಅಂದರೆ 580 kJ/mol ಬರ್ತಾ ಇದೆ. ಸೊ ಈಗ Al+ ಅಲ್ಲಿ ತಿರ್ಗಾ ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ರಿಮೂವ್ 1 more ಎಲೆಕ್ಟ್ರಾನ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಮೈ ಯೂನಿ ಪಾಸಿಟಿವ್ ಕೆಟಯಾನ ನಾನು ಡೈ ಪಾಸಿಟಿವ್ ಕೆಟಯಾನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಆವಾಗ ಏನು ಎನರ್ಜಿ ಸ್ಪೆಂಡ್ ಆಗುತ್ತಲ್ಲ ಅದಕ್ಕೆ ನಾನು ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀನಿ. ಅದಕ್ಕೆ ಇನ್ ದಿಸ್ ಕೇಸ್ ಅಲ್ಯೂಮಿನಿಯಮಲ್ಲಿ Al+ ಇಂದ Al2+ ಕನ್ವರ್ಟ್ ಮಾಡಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ಸ್ಪೆಂಡ್ 1815 kJ/mol. ಸೊ ಫಸ್ಟ್ ಅಯನೈಸೇಷನ್ ಎನರ್ಜಿ ಯಾವಾಗ ಸೆಕೆಂಡ್ ಅಯನೈಸೇಷನ್ ಎನರ್ಜಿಗಿಂತ ಜಾಸ್ತಿ ಆಗಿರುತ್ತೆ. ಸೊ ಎಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಫ್ಯಾಕ್ಟರ್ಸ್, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಇದಕ್ಕೆ ನಾವೇನಂತ ಕರಿತೀವಿ? ಫಸ್ಟ್ ಅಯನೈಸೇಷನ್ ಎನರ್ಜಿ, ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಯೂಶಲಿ ಅಯನೈಸೇಷನ್ ಎನರ್ಜಿನ ಎಲೆಕ್ಟ್ರಾನ್ ವೋಲ್ಟ್ಸ್ ಪರ್ ಆಟಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲ kcal/mol ಮಾಡ್ಬೋದು, ಇಲ್ಲಾಂದರೆ kJ/mol ಆಗಿ ಅದನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಕಿಲೋ ವೋಲ್ಟ್ ಮತ್ತು ಕಿಲೋ ಜೌಲ್ಸ್ಗೆ ಹೇಗೆ ಕನ್ವರ್ಟ್ ಮಾಡ್ತೀವಿ ಅಂತಂದರೆ 1 EV = 96.49 kJ/mol. ಸೊ ಇದೇನಾದರೂ ಪ್ರಾಬ್ಲಮ್ಸ್ ಏನಾದರೂ ಕೊಟ್ಟರೆ ಅವಾಗ ನಮಗೆ ಯೂನಿಟ್ ಕನ್ವರ್ಷನ್ಸು ಬೇಕಾಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತಂದ್ರೇನು? ನ್ಯೂಟ್ರಲ್ ಗೇಷಿಯಸ್ ಆಟಮಿಂದ ನಾವು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. ಸೊ ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ಏನಾಗುತ್ತೆ? ನ್ಯೂಟ್ರಲ್ ಮಾಲಿಕ್ಯೂಲ್ ಇದ್ದಿದ್ದು ಅಯಾನಿಕ್ ಮಾಲಿಕ್ಯೂಲ್ ಆಗಿ
ಕನ್ವರ್ಟ್ ಆಗುತ್ತೆ. ಸೊ ಅವಾಗ ವಾಟ್ ಎವರ್ ದ ಅಮೌಂಟ್ ಆಫ್ ಎನರ್ಜಿ ದಟ್ ಐ ಆಮ್ ಗೋಯಿಂಗ್ ಟು ಸ್ಪೆಂಡ್, ಆ ಎನರ್ಜಿಗೆ ನಾನು ಏನಂತ ಕರಿತೀನಿ, ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎನರ್ಜಿ ಅಂತ ಕರಿತೀನಿ, ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀನಿ. ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ? ಸೈಜ್ ಆಫ್ ಅನ್ ಆಟಮ್, screening and shielding effect, nuclear charge, half-filled and fully filled orbitals, shape of the orbital, principal quantum number, penetration effect of the orbitals. ಸೊ ಇಷ್ಟೆಲ್ಲ ಫ್ಯಾಕ್ಟರ್ನ ಅಫೆಕ್ಟ್ ಮಾಡಿ ಅಯನೈಸೇಷನ್ ಎಂಥಾಲ್ಪಿ ನಮಗೆ ಬರ್ತಾ ಹೋಗುತ್ತೆ. ನೀವು ಪಿರಿಯಾಡಿಕ್ ಟೇಬಲ್ಗೆ ಹೋದರೆ ಪ್ರತಿಯೊಂದು ಎಲಿಮೆಂಟ್ಗೂ ತಂದೆ ಆದಂಥ ಅಯನೈಸೇಷನ್ ಎಂಥಾಲ್ಪಿ ಅಥವಾ ಅಯನೈಸೇಷನ್ ಎನರ್ಜಿ ನಮಗೆ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಅದು ಕೆಲವು ಸಲ ಏನಾಗುತ್ತೆ, ಅಲಾಂಗ್ ದಿ ಪೀರಿಯಡ್ ಡೌನ್ ದಿ ಗ್ರೂಪ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಇನ್ಕ್ರೀಸ್ ಯಾಕಾಗುತ್ತೆ, ಡಿಕ್ರೀಸ್ ಯಾಕಾಗುತ್ತೆ, ವಾಟ್ ಆರ್ ದಿ ಪ್ಯಾರಾಮೀಟರ್ ದಟ್ ಗೋಯಿಂಗ್ ಟು ಇನ್ಕ್ರೀಸ್ ಆರ್ ವಾಟ್ ಆರ್ ದಿ ಪ್ಯಾರಾಮೀಟರ್ ದಟ್ ಗೋಯಿಂಗ್ ಟು ಡಿಕ್ರೀಸ್ ದಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್. ಅದಕ್ಕೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತ ನಾವು ಹೇಳ್ತೀವಿ. ಮೊದಲನೇದು ಸೈಜ್ ಆಫ್ ಅನ್ ಆಟಮ್. ಲಾರ್ಜರ್ ದಿ ಅಟಾಮಿಕ್ ಸೈಜ್, ಸ್ಮಾಲರ್ ಇಸ್ ದಿ ವ್ಯಾಲ್ಯೂ ಆಫ್ ದಿ ಅಯನೈಸೇಷನ್ ಎನರ್ಜಿ. ಸೊ ಅಯನೈಸೇಷನ್ ಎನರ್ಜಿ ಅಂದ್ರೇನು, ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ದೊಡ್ಡದಾಗಿತ್ತು ನಿಮ್ಮದು ಅಟಾಮಿಕ್ ಸೈಜ್ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಅಯನೈಸೇಷನ್ ಅಂದರೆ ಲಿಟ್ಲ್ ಅಮೌಂಟ್ ಆಫ್ ಎನರ್ಜಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಟು ರಿಮೂವ್ ದಿ ಎಲೆಕ್ಟ್ರಾನ್. ಇದು ಯಾಕೆ ಆಗತ್ತೆ ಅಂತಂದರೆ ನಿಮ್ಮದು ಎಲೆಕ್ಟ್ರಾನ್ಸ್ ಅದೇ ಇಟ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಫ್ಯಾಕ್ಟರ್. ಸೈಜ್ ಜಾಸ್ತಿ ಆಗ್ತಾ ಹೋದಂಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ನಂಬರ್ ಆಫ್ ಪ್ರೋಟಾನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಪ್ರೋಟಾನ್ಸು ಜಾಸ್ತಿ ಆಗ್ತಾ ಹೋದಂಗೆ ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಏನು ಹೇಳ್ತೀವಿ ದಟ್ ಇನ್ಕ್ರೀಸಸ್. ಅದು ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂತಂದರೆ ದ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ ಏನು ಮಾಡ್ಬೋದು, ಈಸಿಯಾಗಿ ನಾನೇನು ಮಾಡ್ಬೋದು, ಹೊರಗಡೆಗೆ ನಾನು ಅದನ್ನು ರಿಮೂವ್ ಮಾಡ್ಬೋದು. ಐ ಕ್ಯಾನ್ ಈಸಿಲಿ ರಿಮೂವ್ ಫ್ರಮ್ ದಿ ಮಾಲಿಕ್ಯೂಲ್. ಯಾಕೆ ಅಂತಂದರೆ ಅವಾಗ ಏನಾಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆಯಲ್ಲ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ಸು ವಿತ್ ದಟ್ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಅದು ಡಿಕ್ರೀಸ್ ಆಗಿಬಿಡುತ್ತೆ ಬಿಕಾಸ್ ಆಫ್ ದಿ ಸ್ಕ್ರೀನಿಂಗ್ ಎಫೆಕ್ಟ್ ಆರ್ ದಿ ಸ್ಕ್ರೀನಿಂಗ್ ಎಫೆಕ್ಟ್. ಶೀಲ್ಡಿಂಗು ಸ್ಕ್ರೀನಿಂಗ್ ಎಫೆಕ್ಟ್ ಅಂದರೆ ಏನು ಅಂತಂದರೆ, ಈಗ ನಿಮ್ಗೆ ಏನಾಗಿದೆ, ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ, ಆ ನ್ಯೂಕ್ಲಿಯಸ್ ಸುತ್ತ ಪ್ರೋಟಾನ್ಸು ಎಲೆಕ್ಟ್ರಾನ್ಸ್ ಇದೆ. ಆ ನ್ಯೂಕ್ಲಿಯಸ್ ಏನು ಮಾಡ್ತಾ ಇದೆ, ಪ್ರೋಟಾನು ನ್ಯೂಟ್ರಾನ್ಸ್ನ ಏನು ಮಾಡ್ತಾ ಇದೆ, ತನ್ನ ಕಡೆಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ತನ್ನ ಕಡೆಗೆ ಎಳ್ಕೊಂಡು ಇಟ್ಕೊಂಡಿದೆ. ಆ ನಂಬರು ಜಾಸ್ತಿ ಆಗ್ತಾ ಹೋದಂಗೆ ಆ ನ್ಯೂಕ್ಲಿಯಸ್ ಏನು ಮಾಡ್ತಾ ಹೋಗುತ್ತೆ ಅಂದರೆ ಇರೋವಂಥ ಎಲ್ಲ ಎಲೆಕ್ಟ್ರಾನ್ ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕೆ ಅಂದರೆ ಇನ್ ಬಿಟ್ವೀನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮೆನಿ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ ಮಧ್ಯದಲ್ಲಿರುವಂಥ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸು ಮಾಸ್ಕ್ ಮಾಡ್ಬೋದು, ಸ್ಕ್ರೀನ್ ಮಾಡ್ಬೋದು. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ ಅಥವಾ ಶೀಲ್ಡಿಂಗ್ ಎಫೆಕ್ಟ್. ದ ಇನ್ನರ್ ಎಲೆಕ್ಟ್ರಾನ್ಸ್ ಗೋಯಿಂಗ್ ಟು ಶೀಲ್ಡ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ನ್ಯೂಕ್ಲಿಯಸ್, ಟು ಕಮ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಅದಕ್ಕೆ ನಾವೇನಂತ ಕರಿತೀವಿ, ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಇದಕ್ಕೆ ಸಿಂಪಲ್ ಅನಾಲಜಿ ಹೇಳೋದಾದರೆ, ಕ್ಲಾಸ್ ರೂಮಲ್ಲಿ ಒಬ್ಬರು ಟೀಚರ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಟೀಚರ್ನ ನಾವು ನ್ಯೂಕ್ಲಿಯಸ್ ಅಂತ ಅಂದ್ಕೊಳ್ಳೋಣ. ಆ ಟೀಚರ್ ಏನು ಮಾಡಬೇಕು, ಇರೋವಂಥ ಕ್ಲಾಸಲ್ಲಿ ಇರೋವಂಥ ಎಲ್ಲ ಮಕ್ಕಳನ್ನು ಎಲ್ಲ ಸ್ಟೂಡೆಂಟ್ಸ್ನ ಏನು ಮಾಡಬೇಕು, ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಕ್ಲಾಸ್ನ ಸೈಲೆಂಟಾಗಿ ಇಟ್ಕೊಂಡಿರಬೇಕು. ಆದರೆ ಕೆಲವು ಸಲ ಏನಾಗುತ್ತೆ, 10 ಜನ ಇದ್ದರೆ ಈಸಿಯಾಗಿ ಟೀಚರು ಕಂಟ್ರೋಲ್ ಮಾಡ್ತಾರೆ, 20 ಜನ ಇದ್ದರೂ ಕಂಟ್ರೋಲ್ ಮಾಡ್ತಾರೆ, 50 ಜನ ಇದ್ದರೂ ಓಕೆ ಕಂಟ್ರೋಲ್ ಮಾಡ್ತಾರೆ, ಒಂದು 200 ಜನ ಇದ್ದರು ಅಂತ ಇಟ್ಕೊಂಡು. ಆವಾಗ ಏನಾಗುತ್ತೆ ಅಂತಂದರೆ ದೊಡ್ಡ ಗ್ಯಾಲರಿ ಹಾಲ್ ಬೇಕಾಗುತ್ತೆ. ಟೀಚರು ಒಂದು ಕಡೆ ಇರ್ತಾರೆ, ಆ ಟೀಚರ್ ಏನು ಮಾಡಬೇಕು, ಅಟ್ ಎ ಟೈಮ್ 200 ಜನದ ಮೇಲೆ ಅವ್ರು ಕಂಟ್ರೋಲ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಜೊತೆಗೆ ಇನ್ ಬಿಟ್ವೀನ್ ಏನು ಮಾಡ್ತಾರೆ ಅಂತಂದರೆ ಉದ್ದುದ್ದಕ್ಕಿರೋ ಅಂಥ ಮಕ್ಕಳು ಅಂತ ಇಟ್ಕೊಳ್ಳಿ, ಅಥವಾ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಅವರು ಹಿಂದೆಗಡೆ ಇರುವಂಥ ಲಾಸ್ಟ್ ಬೆಂಚಲ್ಲಿರುವಂಥ ಹುಡುಗರನ್ನ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಇವ್ರು ಬೆನ್ನಿಂದೆ ಅವರು ಕೂತ್ಕೊಳ್ತಾರೆ ಅಂತ ಇಟ್ಕೊಳ್ಳ. ಕೂತ್ಕೊಂಡು ಏನು ಮಾಡ್ತಾರೆ, ಗಲಾಟೆ ಮಾಡೋದು, ಮಾತಾಡೋದು, ಮೊಬೈಲ್ ನೋಡೋದು ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದು. ಆ್ಯಕ್ಚುಲಿ ಕ್ಲಾಸಲ್ಲಿ ಏನು ಮಾಡಬೇಕು, ಟೀಚರ್ದು ರೆಸ್ಪಾನ್ಸಿಬಿಲಿಟಿ ಏನು, ಎಂಟೈರ್ ಸ್ಟೂಡೆಂಟ್ಸ್ನ ತನ್ನ ಕಡೆಗೆ ಹೇಳ್ಕೊಂಡು ತಾನು ಏನು ಹೇಳ್ತಾ ಇದ್ದೀನೋ ಅವ್ರು ಕೇಳಿಸ್ಕೊಳ್ಳೋದು ಮಾಡ್ಕೋಬೇಕು. ಆದರೆ ಬಿಕಾಸ್ ಆಫ್ ದಿ ಲಾರ್ಜ್ ನಂಬರ್, ಬಿಕಾಸ್ ಆಫ್ ದಿ ಶೀಲ್ಡಿಂಗ್ ಎಫೆಕ್ಟ್ ಆಫ್ ದಿ ಫ್ಯೂ ಸ್ಟೂಡೆಂಟ್ಸ್, ಅವರು ಹಿಂದಗಡೆ ಗಲಾಟೆ ಮಾಡ್ತಿರ್ತಾರೆ, ಹಿಂದಗಡೆ ಮೊಬೈಲಲ್ಲಿ ಮಾತಾಡ್ತಿರ್ತಾರೆ, ಹೇಳೋದಿಲ್ಲ. ಅವ್ರು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಜೊತೆಗೆ ಅವ್ರು ಏನಾದರೂ ಎತ್ತರಕ್ಕಿದ್ರು ಅಂತಂದರೆ ಅವ್ರು ಹಿಂದಗಡೆ ಬ್ಯಾಕ್ ಸೈಡಲ್ಲಿ ಎಕ್ಸಾಕ್ಟ್ಲಿ ಕೂತ್ಕೊಂಡ್ಬಿಟ್ರು ಅಂದರೆ ನಮಗೆ ಕಾಣೋದಿಲ್ಲ. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಹಂಗಿದ್ದಾಗ ಏನಾಗುತ್ತೆ, ಆ ಸ್ಟೂಡೆಂಟ್ಸ್ ಏನಿರ್ತಾರೆ ದೇ ಓಂಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಟೀಚರ್ ಏನು ಹೇಳ್ತಿದ್ದಾರೆ ಅವ್ರ ಜೊತೆಗೆ ಅವರು ಇರೋದಿಲ್ಲ. ಮೆಂಟಲಿ ದೇ ಆರ್ ನಾಟ್ ಇನ್ವಾಲ್ವ್ ವಿತ್ ದಟ್ ಪರ್ಟಿಕ್ಯುಲರ್ ಟೀಚರ್. ಆವಾಗ ಏನಾಗುತ್ತೆ, ದೇ ವಿಲ್ ಬಿ ಅವೇ ಫ್ರಮ್ ದಿ ಕ್ಲಾಸ್ ರೂಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಅಯನೈಸೇಷನ್ ಎಂಥಾಲ್ಪಿ ಅಥವಾ ಅಯನೈಸೇಷನ್ ಎನರ್ಜಿ ಏನಿದೆಯಲ್ಲ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಜಾಸ್ತಿ ಆದಾಗೆ ಅಯನೈಸೇಷನ್ ಎನರ್ಜಿ ಕಡಿಮೆ ಆಗುತ್ತೆ. ಅಯನೈಸೇಷನ್ ಎನರ್ಜಿ ಜಾಸ್ತಿ ಆಗಿದೆ ಅಂತಂದರೆ
ಸೈಜ್ ಏನಾಗ್ತಿದೆ ಚಿಕ್ಕದಾಗ್ತಿದೆ. ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನ್. ಸೊ ಮೊದಲನೇ ಪಿಕ್ಚರ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಪಿಕ್ಚರು ಕಡಿಮೆ ಆಗಿದೆ. ಆದರೆ ಮತ್ತಿನ್ನೊಂದು ಎಲೆಕ್ಟ್ರಾನ್ ನಾನು ರಿಮೂವ್ ಮಾಡಿದೆ ಅಂತಂದರೆ ಎಂಟೈರ್ ಶೆಲ್ ವಿಲ್ ಗೋ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್. ಸೈಜು ಚಿಕ್ಕದಾದಂಗೆ ಆಲ್ ದಿ ಎಲೆಕ್ಟ್ರಾನ್ಸ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅಟ್ರಾಕ್ಷನ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಇರುತ್ತೆ. ಜಾಸ್ತಿ ಆದಾಗ ಏನಾಗ್ಬೋದು, ನಾನು ಹೇಳಿದಾಗೆ ಇನ್ ಬಿಟ್ವೀನ್ ಇರುವಂಥ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ ಆನ್ ದಿ ಪಾತಲ್ಲೇ ಇತ್ತು ಅಂದರೆ ಈ ಔಟರ್ಮೋಸ್ಟ್ ಶೆಲ್ನ ಈಸಿಯಾಗಿ ಹೊರಗಡೆ ಹೋಗೋಕ್ಕೆ ಬಿಟ್ಬಿಡುತ್ತೆ. ಇಲ್ಲೇನಾಗ್ತಿದೆ, ನಂಬರ್ ಆಫ್ ಶೆಲ್ಸು ಕಡಿಮೆ ಆಗ್ತಾ ಇದೆ, ನಂಬರ್ ಆಫ್ ಶೆಲ್ಲು ಕಡಿಮೆ ಆಯಿತು, ನಂಬರ್ ಆಫ್ ಎಲೆಕ್ಟ್ರಾನ್ಸು ಕಡಿಮೆ ಆಯಿತು. ಹಾಗಾಗಿ ನ್ಯೂಕ್ಲಿಯಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಓಲ್ಡ್ ಓವರ್ ಆಲ್ ದಿ ಎಲೆಕ್ಟ್ರಾನ್ಸ್. ದೇರ್ಫೋರ್ ಆಲ್ ದಿ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಸೈಜು ಚಿಕ್ಕದಾಗುತ್ತೆ. ಕೆಟಿಯಾನ್ಸ್ ಆರ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್ ದ್ಯಾನ್ ದಟ್ ಆಫ್ ದಿ ನ್ಯೂಟ್ರಲ್ ಆಟಮ್. ಇಲ್ಲೇನಾಗುತ್ತೆ ಅಂದರೆ ಅಟಾಮಿಕ್ ನಂಬರ್, ಈಗ ನಾನು ಅಲಾಂಗ್ ದಿ ಪೀರಿಯಡ್ ಡೌನ್ ದಿ ಗ್ರೂಪ್ನ ತೊಗೊಳ್ಳೋಣ. ಅಲಾಂಗ್ ದಿ ಪೀರಿಯಡ್ನ ತೊಗೊಂಡ್ರೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದಂಗೆ ಅಟಾಮಿಕ್ ಸೈಜ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಟಾಮಿಕ್ ಸೈಜ್ ಡಿಕ್ರೀಸ್ ಆಯಿತು ಅಂದರೆ ಎಲೆಕ್ಟ್ರಾನ್ಸ್ ಆರ್ ಹೆಲ್ಡ್ ಟೈಟ್ಲಿ ಟುವರ್ಡ್ಸ್ ನ್ಯೂಕ್ಲಿಯಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ ದಿ ಎಲೆಕ್ಟ್ರಾನ್. ದೇರ್ಫೋರ್ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಆಸ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಅಲಾಂಗ್ ದಿ ಪೀರಿಯಡ್. ಏನಾಗ್ತಾ ಹೋಗುತ್ತೆ, ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ತೋರಿಸಿದ್ದೀನಿ, ಲಿಥಿಯಮ್ಮು, ಬೆರ್ಲಿಯಮ್ಮು, ಬೋರಾನು, ಕಾರ್ಬನ್ನು, ನೈಟ್ರೋಜನ್ನು, ಸಲ್ಫರ್ ಇದೆ. ಸೊ ಸೈಜ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದರದ್ದೆಲ್ಲ ತಗೊಳ್ತಾ ಹೋಗ್ತಾ ಇದೆ ಅಂದರೆ ಏನಾಗ್ತಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 3 ಎಲೆಕ್ಟ್ರಾನ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಎಲೆಕ್ಟ್ರಾನ್ ಇದೆ, ಇಲ್ಲಿ 6 ಇದೆ, 7, 8, 9. ಆದರೆ ಸೈಜ್ ಏನಾಗ್ತಾ ಇದೆ, ಕನ್ಸಿಡರಬಲಿ ಸೈಜು ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಸೈಜು ಡಿಕ್ರೀಸ್ ಆಗ್ತಾ ಇದೆ ಅಂತಂದರೆ ಅದರದ್ದು ಅಯನೈಸೇಷನ್ ಎನರ್ಜಿ ಏನಿದೆಯಲ್ಲ, ಅಥವಾ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಇದೆ, ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗ್ತಾ ಇದೆ. ಸೈಜು ಚಿಕ್ಕದಾದಾಗ ದೇ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ನ್ಯೂಕ್ಲಿಯಸ್. ಆವಾಗ ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಓಲ್ಡ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಟು ಸ್ಪೆಂಡ್ ಟು ರಿಮೂವ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಔಟರ್ಮೋಸ್ಟ್ ಶೆಲ್ ಇಟ್ ಇಸ್ ನಾಟ್ ಪಾಸಿಬಲ್. ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಸೊ ನೀವು ತೊಗೊಳ್ಳೋದಾದರೆ ಲಿಥಿಯಮ್ಗಾದರೆ 3 ಎಲೆಕ್ಟ್ರಾನ್ ಇದೆ, 520 ಕಿಲೋ ಜೌಲ್ಸ್ ಆಗುತ್ತೆ. ಬೆರಿಲಿಯಮ್ಗಾದರೆ 900 ಕಿಲೋ ಜೌಲ್ಸ್ ಆಗುತ್ತೆ. ಬೋರಾನ್ಗಾದರೆ 801, ಕಾರ್ಬನ್ಗಾದರೆ 1086 ಆಯಿತು, ನೈಟ್ರೋಜನ್ಗಾದರೆ 1402 ಆಯಿತು, ಆಕ್ಸಿಜನ್ಗಾದರೆ 1314 ಆಯಿತು, ಫ್ಲೋರಿನ್ಗಾದರೆ 1681 ಆಯಿತು. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಿ electron affinity ಅಥವಾ I am going to express the ionization energy or ionization enthalpy in terms of kilojoules per mole. ಸೊ ನೀವು ನೋಡ್ಕೊಳ್ತಾ ಹೋಗ್ಬೋದು, 3ರಿಂದ ಏನಾಗ್ತಿದೆ, ಅಲಾಂಗ್ ದಿ ಪೀರಿಯಡ್ ನಿಮಗೆ ತಗೊಳ್ತಾ ಇರೋಂಥದ್ದು ಲಿಥಿಯಂ, ಬೆರ್ಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಸಲ್ಫರ್, ಫ್ಲೋರಿನ ತೊಗೊಂಡಿದ್ದೀನಿ. ಸೈಜ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಸೈಜ್ ಡಿಕ್ರೀಸ್ ಆದಂಗೆ, ಸೈಜು ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ ಆ್ಯಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸಸ್ ಏನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗಿದ ತಕ್ಷಣ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗಿದ ತಕ್ಷಣ ಅಟಾಮಿಕ್ ಸೈಜು ಸ್ಟ್ರಿಂಕ್ ಆಗುತ್ತೆ, ಕಡಿಮೆ ಆಗುತ್ತೆ. ಅಟಾಮಿಕ್ ಸೈಜು ಕಡಿಮೆ ಆಯಿತು ಅಂದರೆ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಅಯನೈಸೇಷನ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್. ಸೈಜ್ ಚಿಕ್ಕದಿದ್ದಷ್ಟು ಎನರ್ಜಿ ನಾವು ಜಾಸ್ತಿ ಸ್ಪೆಂಡ್ ಮಾಡಬೇಕು. ದೇರ್ಫೋರ್ ಅಲಾಂಗ್ ದಿ ಪೀರಿಯಡ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಅಯನೈಸೇಷನ್ ಎನರ್ಜಿ. ಅದೇ ರೀತಿ ಡೌನ್ ದಿ ಪೀರಿಯಡ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇವಾಗ ಡೌನ್ ದಿ ಪೀರಿಯಡ್ ಏನಾಗುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಸೊ ಡಿಕ್ರೀಸಸ್ ಡೌನ್ ದಿ ಪೀರಿಯಡ್. ನಾನು ಈ ಥರ ತೊಗೊಳ್ತಾ ಇದ್ದೀನಿ. ಇಲ್ಲೇನಿದೆ, ಹೈಡ್ರೋಜನ್ ಇದೆ, ಲಿಥಿಯಂ ಇದೆ, ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ, ರುಬಿಡಿಯಂ ಇದೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ನಂಬರ್ ಆಫ್ ಶೆಲ್ಸು ಜಾಸ್ತಿ ಆಗ್ತಾ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸು ಜಾಸ್ತಿ ಆಗ್ತಾ ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸು ಜಾಸ್ತಿ ಆದಾಗ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಯಿತು ಅಂತಂದರೆ ದ ಔಟರ್ ಮೋಷನಲ್ಲಿರುವಂಥ ಎಲೆಕ್ಟ್ರಾನ್ಸು ಈಸಿಯಾಗಿ ದೇ ಕ್ಯಾನ್ ಎಸ್ಕೇಪ್ ಬಿಕಾಸ್ ಆಫ್ ದಿ ಶೀಲ್ಡಿಂಗ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್. ದೇರ್ಫೋರ್ ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್ ಡೌನ್ ದಿ ಪೀರಿಯಡ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದೇ ಒಂದು ಹೈಡ್ರೋಜನ್ಗೆ 1 ಇದೆ, ಲಿಥಿಯಂಗೆ 3 ಎಲೆಕ್ಟ್ರಾನ್ ಇದೆ, ಸೋಡಿಯಂಗೆ 11 ಎಲೆಕ್ಟ್ರಾನ್ ಇದೆ, ಪೊಟ್ಯಾಷಿಯಂಗೆ 19 ಎಲೆಕ್ಟ್ರಾನ್ ಇದೆ, ರುಬಿಡಿಯಂಗೆ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಅಯನೈಸೇಷನ್ ಎನರ್ಜಿ ಕನ್ಸಿಡರ್ ಮಾಡಿಕೊಂಡ್ರೆ ಸೈಜು ಜಾಸ್ತಿ ಆದಂಗೆ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ದೇರ್ಫೋರ್ ಅಯನೈಸೇಷನ್ ಎನರ್ಜಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಅಟಾಮಿಕ್ ಸೈಜ್. ಸೊ ದೀಸ್ ಆರ್ ದಿ ಫ್ಯಾಕ್ಟರ್. ನಿಮ್ಗೆ ಕೊಟ್ಟಿರುವಂಥ ಮಾಲಿಕ್ಯೂಲಲ್ಲಿ ಎಷ್ಟು ಅಮೌಂಟ್ ನಾನು ಎನರ್ಜಿನ ಸ್ಪೆಂಡ್ ಮಾಡಬೇಕು ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಅಂದರೆ ದಟ್ ಡಿಪೆಂಡ್ಸ್ ಅಪಾನ್ ಅಟಾಮಿಕ್ ಸೈಜ್. ಎರಡನೇ ತೊಗೊಂಡ್ರೆ ಸ್ಕ್ರೀನಿಂಗ್ ಅಥವಾ ಶೀಲ್ಡಿಂಗ್ ಎಫೆಕ್ಟ್. ನಾನು ಮುಂಚೆನೇ ಹೇಳ್ದಂಗೆ ಸ್ಕ್ರೀನಿಂಗ್ ಶೀಲ್ಡಿಂಗ್ ಎಫೆಕ್ಟ್ ಅಂದರೆ ಏನು ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುವಂಥ ಎಲೆಕ್ಟ್ರಾನು ಈಸಿಯಾಗಿ ಹೊರಗಡೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಶೀಲ್ಡಿಂಗ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಎಫೆಕ್ಟ್ ಆದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಅಟ್ರಾಕ್ಷನ್ ಪವರ್ ಏನಿದೆಯಲ್ಲ
ಅದು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಆಗುತ್ತೆ. ದಿಸ್ ರಿಸಲ್ಟ್ ಇನ್ ಡಿಕ್ರೀಸ್ ಇನ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ದಿ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅಂಡ್ ಲೆಸ್ಸರ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಸಪ್ರೇಟ್ ದಿ ಎಲೆಕ್ಟ್ರಾನ್. ದಸ್ ದ ವ್ಯಾಲ್ಯೂ ಆಫ್ ionization potential decreases. ಸೊ ಇದನ್ನು ಏನಾಗುತ್ತೆ, ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಯನೈಸೇಷನ್ ಎಂಥಾಲ್ಪಿ ಅಥವಾ ಅಯನೈಸೇಷನ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ರೀನಿಂಗ್ ಎಫೆಕ್ಟ್. ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಇತ್ತು ಅಂತಂದರೆ ಎಂಥಾಲ್ಪಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸ್ಕ್ರೀನಿಂಗ್ ಎಫೆಕ್ಟ್ ಕಡಿಮೆ ಇತ್ತು ಅಂತಂದರೆ ಅಯನೈಸೇಷನ್ ಎಂಥಾಲ್ಪಿ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಥರ್ಡ್ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ಅಯನೈಸೇಷನ್ ಎನರ್ಜಿ ಯಾವುದು ಅಂದರೆ ನ್ಯೂಕ್ಲಿಯರ್ ಚಾರ್ಜ್. Nuclear charge ಅಂತಂದರೆ the greater the effective nuclear charge on the nucleus of an atom, more difficult it would have been to remove the electron from the atom because of the electrostatic force of attraction between the nucleus and the outermost electron increases. So this is directly proportional. ಸೊ ಅಯನೈಸೇಷನ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಅಟ್ರಾಕ್ಟ್ ಮೋರ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಆವಾಗ ಏನಾಗುತ್ತೆ, ಅಯನೈಸೇಷನ್ ಎನರ್ಜಿನ ನೀವು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಯನೈಸೇಷನ್ ಎನರ್ಜಿ ಜಾಸ್ತಿ ಇತ್ತು ಅಂತಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು molecules. So half filled ಅಥವಾ fully filled orbital is another parameter which going to tell. ಸೊ ಈಗ ನೀವೇನು ಮಾಡ್ತಾ ಇದ್ದೀರಾ, ಅಯನೈಸೇಷನ್ ಎನರ್ಜಿ ಅಂದರೆ ಏನು, ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತು ಹಾಫ್ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಆಗಿದ್ದಾಗ ಅವು ಮೋರ್ ಸ್ಟೇಬಲ್ ಆಗಿರ್ತವೆ. ಮೋರ್ ಸ್ಟೇಬಲಿಂದ ನೀವೇನು ಮಾಡಬೇಕಾಗತ್ತೆ, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ ಯು ಆರ್ ಕನ್ವರ್ಟಿಂಗ್ ಸ್ಟೇಬಲ್ ಮಾಲಿಕ್ಯೂಲ್ ಇಂಟು ಅನ್ಸ್ಟೇಬಲ್ ಮಾಲಿಕ್ಯೂಲ್. ಈ ಮೆಟಲ್ಸ್ ಎಲ್ಲ ಯಾಕೆ, ವೈ ದೇ ಗೋಯಿಂಗ್ ಟು ಲೂಸ್ ದಿ ಎಲೆಕ್ಟ್ರಾನ್, ಬಿಕಾಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್. ಆಫ್ಟರ್ ಗಿವಿಂಗ್ ದಿ ಎಲೆಕ್ಟ್ರಾನ್ ದೇ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಮೆಗ್ನೀಷಿಯಮ್ 2+ ಕನ್ಸಿಡರ್ ಮಾಡಿಕೊಂಡ್ರೆ ಮೆಗ್ನೀಷಿಯಮ್ 2+ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ಇನರ್ಟ್ ಗ್ಯಾಸಸ್. ಹಾಗಾಗಿ NH2 NP6 ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಹಾಫ್ ಫಿಲ್ಡು ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಇತ್ತು ಅಂದರೆ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಇನ್ ಆರ್ಡರ್ ಟು ರಿಮೂವ್ ದಿ ಎಲೆಕ್ಟ್ರಾನ್. ಸೊ ದೇರ್ಫೋರ್ ಅಯನೈಸೇಷನ್ ಎಂಥಾಲ್ಪಿ ಅಥವಾ ಅಯನೈಸೇಷನ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಿಮ್ಗೆ ಹಾಫ್ ಫಿಲ್ಡು ಕಂಪ್ಲೀಟ್ಲಿ ಫಿಲ್ಡು, ಪಿನಲ್ಲಿ ಅಂತಂದರೆ 3 ಎಲೆಕ್ಟ್ರಾನ್, ಡಿನಲ್ಲಾದರೆ 5 ಎಲೆಕ್ಟ್ರಾನ್ಸ್, ಆ ಥರದ್ದು ಏನಾದರೂ ಇತ್ತು ಅಂತಂದಾಗ ದೇ ವಿಲ್ ಬಿಕಮ್ ಮೋರ್ ಸ್ಟೇಬಲ್. ಅವಾಗ ಏನು ಮಾಡಬೇಕಾಗತ್ತೆ, ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿನ ನೀವು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗತ್ತೆ. ರಿಮೂವಲ್ ಆಫ್ ಎಲೆಕ್ಟ್ರಾನ್ ಇಸ್ ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್ ಫ್ರಮ್ ದಿ ಆಫ್ ಫೀಲ್ಡ್ ಕಾನ್ಫಿಗರೇಷನ್. ಈಗ ನೈಟ್ರೋಜನ್ ಇದೆ, Z7 ಇದೆ, ಅವಾಗ ಏನಾಗ್ತಿದೆ 1s2 2s2 ಆಗ್ತಾ ಇದೆ. ಸೊ ಅದೇನಾಗ್ತಿದೆ, ಎಸ್ ಅಲ್ಲಿ ಆಫ್ ಫೀಲ್ಡ್ ಅಂತ ಅಂದರೆ ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಅಂತಂದರೆ 2 ಆಗುತ್ತೆ, ಆಫ್ ಫೀಲ್ಡ್ ಅಂದರೆ 1 ಆಗುತ್ತೆ. ಆ ಥರ ಅವಾಗ ಏನಾಗುತ್ತೆ, ಇನ್ನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ತೊಗೊಳ್ತವೆ. ಇನ್ನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ತೊಗೊಂಡಾಗ ಸ್ಟೇಬಲ್ ಆಗ್ತವೆ. ಸ್ಟೇಬಲ್ ಆಗಿರೋದನ್ನ ನೀವು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ ಫ್ರಮ್ ಸ್ಟೇಬಲಿಂದ ಅನ್ಸ್ಟೇಬಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ, ಹಂಗೆ ಮಾಡಲೇಬೇಕು. ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಲಾಟ್ ಅಮೌಂಟ್ ಆಫ್ ಎನರ್ಜಿ. The next parameter ಏನು ಅಂತಂದರೆ which going to affect the value of the ionization potential ಅಥವಾ ionization energy ಅಥವಾ ionization enthalpy ಅಂತಂದರೆ shape of the orbital. ನಿಮಗೆ ಗೊತ್ತು, shape of the orbital S orbital ಇದೆ, P orbital ಇದೆ, D orbital ಇದೆ, F orbital ಇದೆ. S orbital spherical shapeಲ್ಲಿ ಇರುತ್ತೆ. penetrating power of the S orbital will be maximum. P orbital ಅಂದರೆ ಡಂಬಲ್ ಶೇಪ್ ಇರುತ್ತೆ, D orbital ಅಂದರೆ ಡಬಲ್ ಶೇಪ್ ಇರುತ್ತೆ. F orbital ಅಂತಂದರೆ ಮತ್ತೆ ಮಚ್ ಮೋರ್ 7 ಡೈರೆಕ್ಷನ್ಗೆ ಅದು ಓರಿಯೆಂಟ್ ಆಗಿರುತ್ತೆ. S ಆರ್ಬಿಟಲು P ಆರ್ಬಿಟಲ್ ಓರಿಯೆಂಟೆಡ್ ಇನ್ 3 ಡೈರೆಕ್ಷನ್, D ಆರ್ಬಿಟಲ್ ಗೋಯಿಂಗ್ ಟು ಓರಿಯೆಂಟ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್, F ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಓರಿಯೆಂಟ್ ಇನ್ 7 ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ ಅದ್ರ ಪ್ರಕಾರ ನಿಮಗೆ ಆಗ್ತಾ ಹೋಗುತ್ತೆ. The S orbital is more close to the nucleus than the P orbital of the same orbital. Thus, it is easier to remove an electron from a P orbital in comparison with the S orbital. So, ನಿಮಗೆ ಪೆನೆಟ್ರೇಟಿಂಗ್ ಪವರ್ ಅಥವಾ ಆ ಬಾಂಡ್ ಫಾರ್ಮೇಷನ್ಗೆ ಕಂಪ್ಲೀಟ್ಲಿ ಎಸ್ ಆರ್ಬಿಟಲ್ ಸ್ಪೆರಿಕಲ್ ಇರೋದಕ್ಕೋಸ್ಕರ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಇನ್ವಾಲ್ವ್ಡ್. ಇಟ್ ಈಸ್ ಮೋರ್ ಟುವರ್ಡ್ಸ್ ದಿ ಕ್ಲೋಸ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಪಿ ಆರ್ಬಿಟಲ್ ಅಂದರೆ ಡಬಲ್ ಶೇಪ್ ಇರುತ್ತೆ, ಅದೇ ಥರ ಡಿ ಆಗುತ್ತೆ, ಅದೇ ಥರ ಎಫ್ ಆಗುತ್ತೆ. ಸೊ ಅಯನೈಸೇಷನ್ ಎನರ್ಜಿ ನಿಮ್ಮದು ಯಾವುದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀರಾ, ವೆದರ್ ಇಟ್ಸ್ ಪ್ರೆಸೆಂಟ್ ಇನ್ ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್, ಎಫ್ ಆರ್ಬಿಟಲ್, ಅದ್ರ ಮೇಲೂ ನಿಮಗೆ ಅಯನೈಸೇಷನ್ ಎನರ್ಜಿ ಆಗುತ್ತೆ. ಎಸ್ ಆರ್ಬಿಟಲ್ನಲ್ಲಿ ಇನ್ವಾಲ್ವ್ ಆಗಿತ್ತು ಅಂತಂದರೆ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಎಫ್ ಅಲ್ಲಿ ಇತ್ತು ಅಂತಂದರೆ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಲೆಸ್ ಅಮೌಂಟ್ ಆಫ್ ಎನರ್ಜಿ. ಅದೇ ಥರ ನೆಕ್ಸ್ಟ್ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ವ್ಯಾಲ್ಯೂ ಆಫ್ ಅಯನೈಸೇಷನ್ ಎನರ್ಜಿ ಯಾವುದು ಅಂದರೆ ಪೆನೆಟ್ರೇಷನ್ ಎಫೆಕ್ಟ್ ಆಫ್ ದಿ ಆರ್ಬಿಟಲ್ಸ್. ನಿಮಗೆ ಮುಂಚೆನೇ ಹೇಳಿದೆ ಎಸ್ ಪಿ ಡಿ ಎಫ್ ಅಂತ ಆರ್ಬಿಟಲ್ಸ್ ಇದೆ. ಎಸ್ ಆರ್ಬಿಟಲ್ದು ಪೆನೆಟ್ರೇಷನ್ ಪವರ್ ಏನಿದೆಯಲ್ಲ ದಟ್ ವಿಲ್ ಬಿ ಮ್ಯಾಕ್ಸಿಮಮ್, ಎಫ್ ಅಲ್ಲಿ ಲೀಸ್ಟ್ ಆಗಿರುತ್ತೆ. ಸೊ ಆವಾಗ ಪೆನೆಟ್ರೇಷನ್ ಜಾಸ್ತಿ ಇತ್ತು ಅಂದಾಗ ಏನಾಗುತ್ತೆ ಅಂದರೆ ಅಯನೈಸೇಷನ್ ಎನರ್ಜಿ ನನಗೆ ಜಾಸ್ತಿ ನಾನು ಸ್ಪೆಂಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಬೆರಿಲಿಯಮ್ಮು ಮೆಗ್ನೀಷಿಯಮ್ನ ಕಂಪೇರ್ ಮಾಡಿದ್ರೆ
ಬೋರಾನ್ ಮತ್ತು ಅಲ್ಯೂಮಿನಿಯಂ ವಿಲ್ ಗೋಯಿಂಗ್ ಟು ಹ್ಯಾವ್ ಮೋರ್ ಪೆನೆಟ್ರೇಟಿಂಗ್ ಪವರ್ ಆಫ್ 2s and 3s electrons is more with a 2p and 3p orbitals respectively. ಸೊ ಆ ಬೇಸಿಸ್ ಮೇಲೂ ನಾನು ಏನು ಮಾಡ್ತಾ ಹೋಗ್ಬೋದು, ಕೊಟ್ಟಿರುವಂಥದ್ದು ಹೇಗಿದೆ ಅಂತ ಹೇಳ್ಬೋದು. ಮೋರ್ ಎನರ್ಜಿ ವಿಲ್ ಬಿ ರಿಕ್ವೈರ್ಡ್ ಟು ಸಪ್ರೇಟ್ ದಿ ಎಲೆಕ್ಟ್ರಾನ್ ಫ್ರಮ್ 2s and 3s ಆರ್ಬಿಟಲ್. ಎಸ್ ಆರ್ಬಿಟಲ್ಲೇ ಆಯಿತು ಅಂದರೆ 2s 3s ಆರ್ಬಿಟಲ್ನ ಕಂಪೇರ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಮೋರ್ ಎನರ್ಜಿ ವಿಲ್ ಬಿ ರಿಕ್ವೈರ್ಡ್ ಟು ಸಪ್ರೇಟ್ ದಿ ಎಲೆಕ್ಟ್ರಾನ್ ಫ್ರಮ್ 2s ಅಥವಾ 3 ಆಗಿರುತ್ತೆ. ಅದೇ ಥರ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಲ್ಸೋ ಗೋಯಿಂಗ್ ಟು ಡಿಸೈಡ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇನ್ಕ್ರೀಸ್ ಆದಂಗೆ ಸೈಜ್ ಆಫ್ ಎನ್ ಆರ್ಬಿಟಲ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೈಜ್ ಆಫ್ ಎನ್ ಆರ್ಬಿಟಲ್ ಇನ್ಕ್ರೀಸ್ ಆದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್. ದ ಫಸ್ಟ್ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಲಾಂಗ್ ದಿ ಪೀರಿಯಡ್. When you try to remove the electron from one of these filled or half-filled subshells, slightly higher ionization energy is required. ಈ ರೀತಿಯಾಗಿ ನಿಮಗೆ ಬೇಸ್ಡ್ ಆನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಐ ಕ್ಯಾನ್ ಫೈಂಡ್ ಔಟ್ ಅದರ್ ಪ್ಯಾರಾಮೀಟರ್ ವಿಚ್ ಇನ್ವಾಲ್ವ್ಡ್ ಇನ್ ಎ ಕೋವೆಲೆಂಟ್ ಬಾಂಡ್. ಎಗೇನ್ ಆ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಎ ರಿಲೇಟಿವ್ ಫ್ಯಾಕ್ಟರ್. ಅದನ್ನು ಒಂದು ಇಂಡಿವಿಜುವಲ್ ಆಟಮ್ ಹೇಳೋಕ್ಕಾಗಲ್ಲ. ಸೇಮ್ ಆಟಮ್ ವಿಚ್ ಇಫ್ ಇಟ್ ಇಸ್ ಇನ್ವಾಲ್ವ್ ವಿತ್ ಅ ಡಿಫ್ರೆಂಟ್ ಬಾಂಡಿಂಗ್, ಅದರದ್ದು ಇದು ಚೇಂಜ್ ಆಗ್ತಾ ಹೋಗುತ್ತೆ. So all the best. Thank you.